ನೋಡಿ 12th one ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಈಸ್ ಎ ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ ನೋಡಿ. ಇದು ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಇದನ್ನ ರೆಕ್ಟಾಂಗಲ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬರ್ಕೊಂಡಿದೀನಿ, ಗಿವನ್ ಎ ಬಿ ಸಿ ಡಿ ಇಸ್ ಎ ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ. ಟು ಪ್ರೂವ್ ಎ ಬಿ ಸಿ ಡಿ ಇಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡಬೇಕು. ಈಗ ನೋಡಿ, ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒನ್ ಆಂಗಲ್, ಯಾವ್ದಾದ್ರು ಒನ್ ಆಂಗಲ್ ನಾವು 90 ಡಿಗ್ರಿ ಅಂತ ಶೋ ಮಾಡಿದ್ರೆ ಸಾಕು. ಯಾಕೆ ಅಂತಂದ್ರೆ ನೋಡಿ, ಸಪೋಸ್ ಎ ಆಂಗಲ್ ಎ 90 ಡಿಗ್ರಿ ಅಂತ ಶೋ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಂಗಲ್ ಎ ಇಸ್ ಈಕ್ವಲ್ ಆಂಗಲ್ ಸಿ ಇರುತ್ತಲ್ವಾ, ಅವರೇ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇರ್ತವೆ ಪ್ಯಾರಲೋಗ್ರಾಮ್ ಅಲ್ಲಿ. ಸೊ ಆಂಗಲ್ ಎ ಇಸ್ ಈಕ್ವಲ್ ಆಂಗಲ್ ಸಿ ಆಯ್ತು. ಇನ್ನು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ 180 ಡಿಗ್ರಿ ಆಗುತ್ತೆ. ಯಾಕೆ, ಅಡ್ಜಸೆಂಟ್ ಆಂಗಲ್ಸ್, ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ಸ್ ಇಸ್ ಈಕ್ವಲ್ 180 ಡಿಗ್ರಿ. ಯಾಕೆ, ಪ್ಯಾರಲೋಗ್ರಾಮ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಆಂಗಲ್ ಎ 90 ಡಿಗ್ರಿ ಇದ್ರೆ ಇದನ್ನು 90 ಡಿಗ್ರಿನೇ ಇರುತ್ತಲ್ವಾ, ಸಮ್ 180 ಇರ್ಬೇಕಂತಂದ್ರೆ. ಸೊ ಇದನ್ನು 90 ಆಯ್ತು. ಇಲ್ಲಿ ಆಂಗಲ್ ಬಿ 90 ಆದ್ರೆ ಆಂಗಲ್ ಡಿ ಕೂಡ 90 ಡಿಗ್ರಿನೇ ಇರುತ್ತೆ. ಯಾಕೆ, ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ಪ್ಯಾರಲೋಗ್ರಾಮ್. ಸೊ ಒನ್ ಆಂಗಲ್ ನಾವು 90 ಡಿಗ್ರಿ ಅಂತ ಶೋ ಮಾಡೋಣ. ಓಕೆ, ನೋಡಿ ಅದು ತುಂಬಾ ಈಸಿ. ಯಾಕೆ ನೋಡಿ, ಇದು ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ಟೂ ಅಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ ಎಷ್ಟಿರುತ್ತೆ, 180 ಇರುತ್ತೆ. ಸೊ ಅದನ್ನೇ ಬರೆಯೋಣ. ಸೊ ನೋಡಿ, ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ, ರೀಸನ್ ಬರೆಯೋಣ. ಸಮ್ ಆಫ್ opposite angles in a cyclic quadrilateral or parallelogram. ಇಲ್ಲಿ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ, ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಬರ್ದಿದ್ವಿ. ಓಕೆ, ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ ಬರೆಯೋಣ. ಈಸ್ 180 ಅಂತ ಬರೀರಿ, ಇಲ್ಲಾಂದ್ರೆ ಅಷ್ಟೇ ಸಾಕು. ಆಯ್ತಾ, ಈಗ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಆಗುತ್ತಲ್ವಾ. ಯಾಕೆ, ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ. ರೀಸನ್, ಅಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಅಲ್ವಾ. ಸೊ ಈಗ ನೋಡಿ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಆಯ್ತು. ಈಗ ಮತ್ತೆ ಬರೀತೀನಿ, ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀತೀನಿ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಇದೆ ಅಲ್ವಾ. ಸೊ ನಾನು ಯಾವ್ದನ್ನು ಒಂದೇ ಬರೀಬಹುದಲ್ವಾ, ಎರಡು ಈಕ್ವಲ್ ಇದಾವೆ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಎ, ಆಂಗಲ್ ಸಿ ನ ಆಂಗಲ್ ಎ ಅಂತ ಬರೀತೀನಿ. ಯಾಕೆ, ನಮ್ಗೆ ವ್ಯಾಲ್ಯೂ ಬೇಕಲ್ವಾ, ಅದಕ್ಕೆ. ಎರಡು ಈಕ್ವಲ್ ಇದಾವೆ. ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಎ ಪ್ಲಸ್ ಆಂಗಲ್ ಎ ಏನಾಗುತ್ತೆ, ಟ್ವೈಸ್ ಆಂಗಲ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಆಂಗಲ್ ಎ ಇಸ್ ಈಕ್ವಲ್ಸ್ ಟು 180. ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ ನಮಗೆ, 90 ಡಿಗ್ರಿ. ನೋಡ್ರಿ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಬಂತು. ಸಾಕು, ನಾವು ಬರೆಯಂಗಿದ್ರೆ ಇನ್ನು ಲೆಂತ್ ಬರೀರಿ. ಆಂಗಲ್ ಎ ಇಸ್ ಈಕ್ವಲ್ಸ್ ಆಂಗಲ್ ಸಿ ಅಂದ್ರೆ ಇದನ್ನು 90 ಡಿಗ್ರಿ ಆಗುತ್ತೆ. ಇಲ್ಲೇ ಇದೆ, ನಾವು ತೋರಿಸಿದೀವಿ. ಇಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಬರೀಬಹುದು. ಆಮೇಲೆ ಮತ್ತೆ ಇದು 90 ಇದ್ರೆ ಆಂಗಲ್ ಬಿ 90ನೇ ಆಗುತ್ತೆ. ಸೊ ಆಂಗಲ್ ಬಿ 90 ಇದ್ರೆ ಆಂಗಲ್ ಡಿ ಕೂಡ 90 ಆಗುತ್ತೆ. ಅದಿಷ್ಟು ಲೆಂತ್ ಬರೆಯೋದು ಬರಿಬಹುದು, ಇಲ್ಲಾಂದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡಿ. therefore parallelogram ABCD parallelogram ABCD has an angle of 90 degree. Therefore ಇಲ್ಲಿ ಬರೀತೀನಿ, therefore ABCD is a rectangle. ಇದನ್ನ ಅಲ್ವಾ ಶೋ ಮಾಡಕ್ ಹೇಳಿದ್ದು, ಅದನ್ನೇ ನಾವು ಶೋ ಮಾಡಿ. ಓಕೆ, ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು. ಈಗ ನೆಕ್ಸ್ಟ್